ಚಿಕ್ಕ ವಯಸ್ಸಿನಲ್ಲಿಯೇ ಶಂಕರಾಚಾರ್ಯರು ಸನ್ಯಾಸತ್ವ ದೀಕ್ಷೆಯನ್ನು ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ. ದೊಡ್ಡೋರ್ಗೆ ಚಿಕ್ಕವರಿಗೆ ನಮಸ್ಕಾರ. ಇದು ಶಂಕರಾಚಾರ್ಯರ ಜೀವನ ಚರಿತ್ರೆಯ ಭಾಗ 2 ಆಗಿದೆ. ಸನ್ಯಾಸತ್ವದ ಕಡೆ ಒಲವಾಗಿದ್ದ ಶಂಕರಾಚಾರ್ಯರು ಈ ಒಂದು ಮಾತನ್ನ ತಾಯಿ ಆರಂಭೆ ಹೇಳಿಕೊಳ್ಳುತ್ತಾರೆ. ಅಮ್ಮ, ನಿನ್ನ ಮಗ ಸನ್ಯಾಸಿಯಾಗಿ ಸರ್ವಸಂಗ ಪರಿತ್ಯಾಗಿಯಾಗಲು ಬಯಸುತ್ತಾನೆ ಅಂತ. ಆಗ ಈ ಒಂದು ಮಾತನ್ನು ಕೇಳಿದ ಆರಂಭಿಯು ಆಘಾತಕ್ಕೆ ಒಳಗಾಗುತ್ತಾರೆ. ಇರುವ ಒಬ್ಬ ಮಗನು ಸನ್ಯಾಸಿ ಆದರೆ ಹೇಗೆ ಎಂದು ತುಂಬಾ ಆತಂಕಕ್ಕೆ ಈಡಾಗುತ್ತಾರೆ. ಆಗ ಒಂದು ಘಟನೆ ನಡೆಯುತ್ತೆ. ಏನಂದ್ರೆ, ಶಂಕರಾಚಾರ್ಯರು ಮತ್ತು ಅವರ ತಾಯಿ ಮನೆ ಹತ್ತಿರ ಇದ್ದ ಚೂರ್ಣಾ ನದಿಗೆ ತೆರಳುತ್ತಾರೆ. ನೀರಿನಲ್ಲಿ ಇದ್ದಾಗ ಶಂಕರಾಚಾರ್ಯರಿಗೆ ದೈವಿ ಸ್ವರೂಪಿಯಾದ ಒಂದು ಮೊಸಳೆ ಕಾಲನ್ನು ಹಿಡಿಯುತ್ತದೆ. ಇದನ್ನು ಕಂಡು ತಾಯಿ ತುಂಬಾ ಆಘಾತಕ್ಕೆ ಒಳಗಾಗುತ್ತಾರೆ. ಆಗ ಶಂಕರಾಚಾರ್ಯರು ತಾಯಿಗೆ ಹೇಳುತ್ತಾರೆ, ಅಮ್ಮ, ನೀನು ನನ್ನ ಸನ್ಯಾಸತ್ವಕ್ಕೆ ಅನುಮತಿ ಕೊಟ್ಟರೆ ಈ ಮೊಸಳೆ ನನ್ನನ್ನು ಬಿಡುತ್ತದೆ, ಇಲ್ಲವಾದರೆ ನನ್ನನ್ನು ತಿಂದು ಹಾಕುತ್ತದೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಾಯಿ ಆರಂಭಿಯು, ಮಗ ಉಳಿದರೆ ಸಾಕು ಎಂದು, ಸರಿನಪ್ಪ, ನೀನು ಸನ್ಯಾಸಿ ಆಗುವುದು ಅವರ ಸನ್ಯಾಸತ್ವಕ್ಕೆ ಅನುಮತಿಯನ್ನ ಕೊಡ್ತಾರೆ. ತದನಂತರ ಸನ್ಯಾಸತ್ವವನ್ನು ಸ್ವೀಕರಿಸಲು ಶಂಕರಾಚಾರ್ಯರು ಭಾರತದ ಉತ್ತರದೆಡೆಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಭಾರತದ ಉತ್ತರದೆಡೆಗೆ ಪ್ರಯಾಣವನ್ನು ಬೆಳೆಸಿದ ಶಂಕರಾಚಾರ್ಯರಿಗೆ ಅಲ್ಲಿ ಗೋವಿಂದ ಭಗವತ್ಪಾದರ ದರ್ಶನವಾಗುತ್ತದೆ. ಅವರ ಕೃಪೆಯಿಂದ ಶಂಕರಾಚಾರ್ಯರು ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ. ಗೋವಿಂದ ಭಗವತ್ಪಾದರಿಂದ ಸನ್ಯಾಸತ್ವ ದೀಕ್ಷೆಯನ್ನು ಸ್ವೀಕರಿಸಿದ ಶಂಕರಾಚಾರ್ಯರು ಸ್ವಲ್ಪ ದಿನ ಗುರುಗಳೊಂದಿಗೆ ಗುಹೆಯಲ್ಲಿ ಉಳಿದುಕೊಳ್ಳುತ್ತಾರೆ. ಒಂದು ದಿನ ಗುಹೆಯೊಳಗೆ ಗೋವಿಂದ ಭಗವತ್ಪಾದರು ಸಮಾಧಿ ಸ್ಥಿತಿಯಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆಗ ಶಂಕರಾಚಾರ್ಯರು ಅವರ ತಪಸ್ಸಿಗೆ ಭಂಗ ಬಾರದೆಂದು ನೋಡಿಕೊಳ್ಳುತ್ತಿರುತ್ತಾರೆ. ಇದ್ದಕ್ಕಿದ್ದ ಹಾಗೆ ಗುಹೆಯ ಬಳಿ ಇದ್ದ ನದಿಯು ಉಕ್ಕಿ ಹರಿದು ಗುಹೆಯೊಳಗೆ ಬರಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿದ ಶಂಕರಾಚಾರ್ಯರು ತಮ್ಮ ಕಮ್ಮಂಡಲದ ತಪೋಶಕ್ತಿಯಿಂದ ಆ ಪ್ರವಾಹವನ್ನು ತಡೆದು ನಿಲ್ಲಿಸುತ್ತಾರೆ. ಸ್ವಲ್ಪ ಕಾಲದ ನಂತರ ಗೋವಿಂದ ಭಗವತ್ಪಾದರು ಸಮಾಧಿ ಸ್ಥಿತಿಯಿಂದ ಎಚ್ಚೆತ್ತು ನೋಡಿದಾಗ ಅವರಿಗೆ ನಡೆದದೇನೆಂಬುದು ಅರಿವಾಯಿತು. ಅವರ ಅತ್ಯಂತ ಸಂತೋಷದಿಂದ, ಶಂಕರಾಚಾರ್ಯ, ನಿನ್ನ ಶ್ರದ್ಧಾಭಕ್ತಿಗಳು ನನಗೆ ಮೆಚ್ಚುಗೆಯಾಗಿವೆ. ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು, ಈ 3 ಭಾರತದ ಆಧ್ಯಾತ್ಮಿಕ ನಿಧಿಗಳು, ನೀನು ಎಲ್ಲರಿಗೂ ಅರ್ಥವಾಗುವಂತೆ ಅವುಗಳ ಮೇಲೆ ವಿವರಣಾತ್ಮಕವಾಗಿ ಭಾಷ್ಯಗಳನ್ನು ಬರಿ. ಈ ಕಾರ್ಯಕ್ಕೆ ನಿನಗೆ ಅಪ್ಪಣೆ ನೀಡಿರುವೆ. ಪವಿತ್ರವಾದ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಶ್ರೀ ವಿಶ್ವೇಶ್ವರನ ಸನ್ನಿಧಿಯಲ್ಲಿ ಈ ಕಾರ್ಯವಲಯದಲ್ಲಿ ತೊಡಗು ಎಂದು ಹೇಳಿದರು. ಗುರುಗಳ ಮಾತಿನಂತೆ ಕಾಶಿ ಕ್ಷೇತ್ರಕ್ಕೆ ಆಗಮಿಸಿದ ಶಂಕರರು ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ ಗಂಗಾಷ್ಟಕ, ಮಣಿಕರ್ಣಿಕಾಷ್ಟಕವನ್ನು ದೇವರಲ್ಲಿ ಸ್ತುತಿಸಿ ವಿಶ್ವನಾಥನ ದರ್ಶನ ಪಡೆದು ಕಾಶಿ ಪಂಚಕದಿಂದ ಆ ಶ್ಲೋಕವನ್ನು ರಚಿಸ್ತಾರೆ. ನಂತರ ಶಂಕರಾಚಾರ್ಯರು, ದೇವನೊಬ್ಬನೇ ರೂಪರಹಿತವಾದ ಅವನಿಗೆ ನಾವು ಯಾವ ರೂಪವನ್ನು ಕೊಟ್ಟರೂ ಸಹ ಅದನ್ನು ಅವನು ಧರಿಸುತ್ತಾನೆ. ಬ್ರಹ್ಮ ಒಂದೇ ಸತ್ಯ, ಸತ್ಯವೇ ಪರಬ್ರಹ್ಮ. ಈ ಜಗತ್ತು ಮಿಥ್ಯೆ ಈಗಿರುವುದು ಮತ್ತೊಂದು ಕ್ಷಣಕ್ಕೆ ಬದಲಾಗುತ್ತದೆ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಮತ್ತು ಆನಂದ ಅನುಭವವೇ ಶ್ರುತಿಸಾರ ಎಂಬ ವಿಚಾರ ಸರಣಿಯಿಂದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತಾರೆ. ಬ್ರಹ್ಮಾಸ್ಮಿ, ಎದುರಿಗೆ ಕಾಣುವುದೆಲ್ಲವೂ ಬ್ರಹ್ಮನೇ. ಹಿಂದೆ ಕಾಣುವುದು ಎಡಕ್ಕೂ ಬಲಕ್ಕೂ ಮೇಲೂ ಕೆಳಗೂ ಎಲ್ಲ ಕಡೆಯೂ ಎಲ್ಲ ದಿಕ್ಕುಗಳಲ್ಲೂ ಹರಡಿರುವುದು ಬ್ರಹ್ಮನೇ. ಎಲ್ಲವೂ ಬ್ರಹ್ಮಮಯ. ಶಂಕರರು ಈ ಹೊಸ ಸಿದ್ಧಾಂತದ ಬಗ್ಗೆ ಬಹುಬೇಗ ಜನಮನ್ನಣೆಯನ್ನು ಸಹ ಗಳಿಸುತ್ತೆ. ಶಂಕರು ಅದ್ವೈತ ಸಿದ್ಧಾಂತವನ್ನು ಭಾರತದ ಉದ್ದಗಲಕ್ಕೂ ಪ್ರಸರಿಸುತ್ತಾ ಬರುತ್ತಾರೆ. ಇದಾದ ಮೇಲೆ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಮಾಡಿ.